ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಇದರ ಮೊದಲ ಹಂತದಲ್ಲಿ ಏನು ನಾಡಿನಿಂದ ಬಂದಂತಹ ಗಜಪಡೆ ಇಂದು ಮೈಸೂರಿನ ಅರಮನೆ ಆವರಣಕ್ಕೆ ಬರ್ತಾ ಇರತಕ್ಕಂಥದ್ದು. ಅರಮನೆ ಮಂಡಳಿ ಹಾಗೂ ಏನು ಜಿಲ್ಲಾಡಳಿತ ಪುಷ್ಪವೃಷ್ಟಿ ಮಾಡುವಂಥ ಮುಖಾಂತರ ಅಭಿಮನ್ಯು ಪಡೆಯನ್ನು ಅಥವಾ ಏನು 9 ಆನೆಗಳ ಗಜಪಡೆಯನ್ನು ಸಾಂಪ್ರದಾಯಿಕ ಸ್ವಾಗತವನ್ನು ಮಾಡ್ತಾ ಇದೆ. ಈಗ ನೀವು ಗಮನಿಸ್ಬೋದು, ರಾಜ ಲಾಂಛನಗಳನ್ನ ಇಟ್ಟು ಆ ಏನು ಸಾಂಪ್ರದಾಯಿಕ ಪೋಷಾಕನ್ನು ತೊಟ್ಟು ಈಗಾಗಲೇ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾರೆ. ಈ ಏನು ಜಯಮಾರ್ತಾಂಡ ದ್ವಾರದ ಮೂಲಕ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳು ಅರಮನೆ ಪುರಪ್ರವೇಶವನ್ನು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದೆ. ಹೀಗಾಗಿ ಸಾಂಪ್ರದಾಯಿಕವಾಗಿ ಪ್ರವೇಶವನ್ನು ಮಾಡಿದಂತಹ ಆನೆಗಳಿಗೆ ಮಾಜಿ ಸಚಿವರಾದಂತಹ ತನ್ವೀರ್ ಸೇಠ್ ಅವರು, ಜಿಲ್ಲಾಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳು ಪುಷ್ಪವೃಷ್ಟಿಯನ್ನು ಮಾಡುವಂಥ ಮುಖಾಂತರ ಈಗಾಗಲೇ ಏನು ಸ್ವಾಗತವನ್ನು ಮಾಡಿದ್ದಾರೆ. ಹಾಗೂ ಗಾರ್ಡ್ ಆಫ್ ಆನರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗೂ ಏನು ಮೈಸೂರಿನ ಸಾಂಪ್ರದಾಯಿಕವಾಗಿರುವಂತಹ ಸಾಂಪ್ರದಾಯಿಕವಾದ ಪೊಲೀಸ್ ಬ್ಯಾಂಡ್ ಏನಿದೆ, ಪೊಲೀಸ್ ಬ್ಯಾಂಡ್ ಕೂಡ ಈಗಾಗಲೇ ಪೊಲೀಸ್ ಬ್ಯಾಂಡ್ ಮೂಲಕ ಆನೆಗಳನ್ನು ತರುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹಾಗೂ ಪೂರ್ಣ ಕುಂಭದ ಸ್ವಾಗತದ ಮೂಲಕ ಅಭಿಮನ್ಯು ಟೀಮ್ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ನಡೆಯುವಂತಹ ಜಂಬೂ ಸವಾರಿ ಮೆರವಣಿಗೆ ಏನಿದೆ, ಈ ಒಂದು ಮೆರವಣಿಗೆಯಲ್ಲಿ ಈಗಾಗಲೇ ವಾಸ್ತವ್ಯವನ್ನು ಏನು 2 ತಿಂಗಳುಗಳ ಕಾಲ ವಾಸ್ತವ್ಯವನ್ನು ಹೂಡ್ತವೆ. ಹೀಗಾಗಿ ಮೈಸೂರಿನ ಅರಮನೆ ಆವರಣದಲ್ಲಿ ವಾಸ್ತವ್ಯವನ್ನು ಹೂಡುವ ಸಲುವಾಗಿ ಅಧಿಕೃತವಾಗಿ ಒಂದು ಅರಮನೆ ಪ್ರವೇಶವನ್ನು ಅಭಿಮನ್ಯು ತಂಡ ಮಾಡ್ತಾ ಇರ್ತಕ್ಕಂಥದ್ದು. 9 ಆನೆಗಳು ಏನು ಮೈಸೂರು ಅರಮನೆ ಪ್ರವೇಶವನ್ನು ಮಾಡ್ತಾ ಇದ್ದಾವೆ. ಹೀಗಾಗಿ ಇಂದಿನಿಂದ ತಾಲೀಮ್ಗಳಿರ್ಬೋದು ಅಥವಾ ಅನೇಕ ಕಸರತ್ತುಗಳು ಕೂಡ ಪ್ರಾರಂಭವಾಗುತ್ತೆ. ಅಧಿಕೃತವಾಗಿ ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರಾ 2024ಕ್ಕೆ ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಅದ್ದೂರಿಯಾಗಿ ಅರಮನೆ ಪ್ರವೇಶ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಇಂದು ಈ ಕಾರ್ಯಕ್ರಮ ಜರುಗಿದೆ. 2 ತಿಂಗಳುಗಳ ಕಾಲ ಈ ಒಂದು ಅರಮನೆಯಲ್ಲೇ ವಾಸ್ತವ್ಯವನ್ನು ಗಜ ದರ್ಬಾರ್ ನಡೆಯುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ 1 ಕನ್ನಡ, ಮೈಸೂರು.